ಶ್ರೀ ಹನುಮಂತನ ಬಗ್ಗೆ ಕೆಲವು ರೋಚಕ ಮತ್ತು ಮಹತ್ವದ ಸಂಗತಿಗಳು. ಆಂಜನೇಯ. ಹನುಮಂತನು ಅಂಜನಾದೇವಿ ಮತ್ತು ವಾಯುದೇವತೆಯ ಪುತ್ರನಾಗಿದ್ದು, ಅದರಿಂದ ಅವನಿಗೆ ಆಂಜನೇಯ ಎಂಬ ಹೆಸರಿದೆ. ಚಿರಂಜೀವಿ. ಹನುಮಂತನು ಚಿರಂಜೀವಿ, ಅಮರ ಆಗಿದ್ದು, ಅವನು ಇನ್ನೂ ಜೀವಂತನಾಗಿದ್ದಾನೆ ಎಂಬ ನಂಬಿಕೆಯಿದೆ. ಅವನಿಗೆ ದೇವತೆಗಳು ಅನೇಕ ವರಗಳನ್ನು ನೀಡಿದ ಕಾರಣ ಅವನು ಯಾವಾಗಲೂ ತಾವು ಇಚ್ಛಿಸಿದಾಗ ಏನನ್ನು ಬೇಕಾದರೂ ಮಾಡಲು ಶಕ್ತನು. ರಾಮನ ಭಕ್ತ. ಹನುಮಂತನು ರಾಮನ ಅತ್ಯಂತ ಪ್ರಾಮಾಣಿಕ ಮತ್ತು ಶ್ರೇಷ್ಠ ಭಕ್ತನಾಗಿದ್ದು, ರಾಮನು ಎಂದು ಅವನ ಮನಸ್ಸಿನಲ್ಲಿ ನೆಲೆಸಿದ್ದಾನೆ. ಅವನಿಗೆ ರಾಮನ ಹೆಸರು ಯಾವಾಗಲೂ ನೆನಪಾದರೆ ತನ್ನ ಶಕ್ತಿಯ ಅತಿರೇಕವನ್ನು ತಕ್ಷಣ ನಿಯಂತ್ರಿಸಲು ಸಹಾಯವಾಗುತ್ತದೆ. ಪಾಂಡವರ ರಕ್ಷಣೆ. ಮಹಾಭಾರತದಲ್ಲಿ ಹನುಮಂತನು ಪಾಂಡವರ ಸಹೋದರ ಅರ್ಜುನನ ಧ್ವಜದ ಮೇಲೆ ಹನುಮಂತ ಧ್ವಜ, ಹನುಮಂತನ ಚಿತ್ರವಿರುವ ಧ್ವಜ ರಕ್ಷಣೆಗೆ ಇದ್ದನು. ಕುರುಕ್ಷೇತ್ರದ ಯುದ್ಧದಲ್ಲಿ ಹನುಮಂತನು ಅರ್ಜುನನ ರಥವನ್ನು ರಕ್ಷಿಸಿದನು. ಹನುಮಾನ್ ಚಾಲೀಸ. ಹನುಮಂತನ ಕುರಿತು ಬರೆದ ಪ್ರಖ್ಯಾತ ಕಾವ್ಯ ಹನುಮಾನ್ ಚಾಲೀಸ ಎಂಬುದು. ಇದು ತುಳಸಿದಾಸನು ಬರೆದ ಕೃತಿಯಾಗಿದೆ. ಹನುಮಂತನನ್ನು ಹಾಡಿ ಹೊಗಳುವ ಶ್ಲೋಕಗಳಿದ್ದು, ಹನುಮಂತ ಭಕ್ತರು ಇದನ್ನು ನಿತ್ಯ ಪಠಿಸುತ್ತಾರೆ. ಪಂಚಮುಖಿ ಹನುಮಂತ. ಶ್ರೀ ಹನುಮಂತನ 5 ಮುಖಗಳ ರೂಪವಿರುವ ಪಂಚಮುಖ ಹನುಮಂತ ಅವನ ವಿಶೇಷ ಅವತಾರಗಳಲ್ಲಿ ಒಂದು. ಈ ರೂಪದಲ್ಲಿ ಹನುಮಂತನು ತನ್ನ ಶಕ್ತಿಯನ್ನು 5 ಪಟ್ಟು ಹೆಚ್ಚಾಗಿ ಪ್ರದರ್ಶಿಸುತ್ತಾನೆ. ಲಂಕಾ ದಹನ. ರಾಮಾಯಣದಲ್ಲಿ ಹನುಮಂತನು ರಾವಣನಿಂದ ಬಂಧಿಸಲ್ಪಟ್ಟಾಗ ಅವನ ಬಾಲಕ್ಕೆ ಬೆಂಕಿ ಹಚ್ಚಲಾಯಿತು. ಆದರೆ ತನ್ನ ಶಕ್ತಿಯಿಂದ ಲಂಕೆ ನಗರಿಯನ್ನು ಬೆಂಕಿಯಿಂದ ಸುಟ್ಟು ಹಾಕಿದ ಪ್ರಸಿದ್ಧ ಘಟನೆಯು ಅವನ ಜೀವನದಲ್ಲಿ ಅತಿಮಹತ್ವದ್ದಾಗಿದೆ. ಹನುಮಂತನು ಶಕ್ತಿ, ಸಾಹಸ, ಬುದ್ಧಿ ಮತ್ತು ಭಕ್ತಿಯ ದೈವಿ ಶಕ್ತಿ ಎಂಬ ಎಲ್ಲ ಗುಣಗಳ ಜೊತೆ ಮಾನವೀಯತೆಯ ಆದರ್ಶರೂಪವಾಗಿದೆ.